ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ. ಒಬ್ಬರ ನಂತರ ಒಬ್ಬರಂತೆ ಅವರ ಬಣದ ಸಚಿವರುಗಳು ದೆಹಲಿಗೆ ಹೋಗಿ ಬಂದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಹೋಗ್ತಿದ್ದಾರೆ. ಕರ್ನಾಟಕ ಭವನದ ಉದ್ಘಾಟನೆ ಅಧಿಕೃತ ಕಾರ್ಯಕ್ರಮ ಅಷ್ಟೇ ಆಗಲ್ವಲ್ಲ, ಇಲ್ಲಿ ಹನಿ ಟ್ರ್ಯಾಪು, ಕೊಲೆ ಪ್ರಯತ್ನ ಇತ್ಯಾದಿ ಇತ್ಯಾದಿ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಜೋರಾಗಿರುವಾಗ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಹೆಚ್ಚು ಕಡಿಮೆ 3 ತಿಂಗಳಾಗಿತ್ತವರು ದಿಲ್ಲಿಗೆ ಹೋಗದೆ. ಕಾಂಗ್ರೆಸ್ ಕಚೇರಿಯ ಉದ್ಘಾಟನೆಗಾಗಿ ಹೋಗಿದ್ರು. ಈ ಸಲ ಕರ್ನಾಟಕ ಭವನದ ನೂತನ ಕಟ್ಟಡದ ಉದ್ಘಾಟನೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಆಗ್ತಾ ಇದೆ. ಸಂಪುಟ ಪುನರ್ರಚನೆಯ ಚರ್ಚೆ ಆಗ್ತಾ ಇದೆ. ಖಾಲಿ ಉಳಿದಿರುವ ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡುವ ಚರ್ಚೆ ಇದೆ. ಅದೆಲ್ಲದನ್ನು ಓವರ್ಟೇಕ್ ಮಾಡುವಂಥ ಚರ್ಚೆ ಇರೋದು ಹನಿ ಟ್ರ್ಯಾಪ್ ಆರೋಪ. ಸಿದ್ದರಾಮಯ್ಯ ಬಣದ ಸಚಿವರುಗಳು ಹೈಕಮಾಂಡ್ ಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒತ್ತಡ ಹಾಕ್ತಾನೆ ಇದೆ. ಅಹಿಂದ ಮತಗಳನ್ನು ಸೆಳೆಯುವ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ, ಪ್ರಬಲ ಸಮುದಾಯವಾದ ಒಕ್ಕಲಿಗ ಸಮುದಾಯದ ಉಪಮುಖ್ಯಮಂತ್ರಿ, ಇಂಥ ಸಂದರ್ಭದಲ್ಲಿ ಎಸ್ಟಿ ಸಮುದಾಯದ ಕೆಪಿಸಿಸಿ ಅಧ್ಯಕ್ಷರಾದ್ರೆ ವೋಟ್ ಬ್ಯಾಂಕ್ ಕನ್ಸಾಲಿಡೇಟ್ ಆಗುತ್ತೆ ಅಂತ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು 1 ರೌಂಡ್ ಹೋಗಿ ಒತ್ತಡ ಹಾಕಿ ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.